ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ್, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಮಹಿಳೆಯರಲ್ಲಿ ಬರ್ತಕ್ಕಂಥ ಬಂಜೆತನ, ಅದರಲ್ಲೂ ಲೋ AMH, ಲೋ ಎಂಡೋಮೆಟ್ರಿಯಲ್ ಲೈನಿಂಗ್ ಇದ್ದಾಗೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತ. ಈ ಕಾರ್ಯಕ್ರಮ ನೋಡೋರಿಗೆ ಒಂದಂತೂ ಇರುತ್ತೆ, ಯಾಕೆ ಅವರು ಇನ್ಫರ್ಟಿಲಿಟಿಯಿಂದ ಸಫರ್ ಆಗ್ತಾಯಿದ್ರೆ ಈ AMH ಲೆವೆಲ್ ಇನ್ಕ್ರೀಸ್ ಮಾಡೋದಾಗಲಿ ಅಥವಾ ಎಂಡೋಮೆಟ್ರಿಯಲ್ ಲೈನಿಂಗು ಸರಿಪಡಿಸ್ಕೊಳ್ಳೋದಾಗಲಿ ಅಥವಾ ಅದನ್ನು ಇನ್ಕ್ರೀಸ್ ಮಾಡೋದಾಗಲಿ ಎಷ್ಟು ಕಷ್ಟಕರ ಸಂಗತಿ ಅಂತ. ಯಾಕಂದರೆ ಎಷ್ಟೊಂದು ಕಡೆ ಡಾಕ್ಟರ್ ಹೇಳ್ತಾರೆ, ನಿಮ್ಮದು AMH ಲೆವೆಲ್ ತುಂಬ ಲೋ ಇದೆ, ಇನ್ಕ್ರೀಸ್ ಆಗ್ತಾಯಿಲ್ಲ, ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಆಗ್ತಾಯಿಲ್ಲ, ಇನ್ನು ನಿಮ್ಗೆ ಮಕ್ಕಳು ಆಗೋದಿಲ್ಲ, ಡೋನರ್ ಎಗ್ಗಿಗೆ ಹೋಗಿ ಅಂತ ಹೇಳ್ತಾರೆ. ಇನ್ನು ಕೆಲವೊಂದರಲ್ಲಿ IVF ಮಾಡಬೇಕಾದ್ರೆ ಎಂಡೋಮೆಟ್ರಿಯಲ್ ಲೈನಿಂಗ್ ಸರಿಯಾಗಿಲ್ಲ, IVF ಮಾಡೋಕ್ಕಾಗ್ತಾಯಿಲ್ಲ, ಸರೋಗೇಸಿಗೆ ಹೋಗಿ. ಎಷ್ಟೊಂದು ಲೋ ಎಂಡೋಮೆಟ್ರಿಯಲ್ ಲೈನಿಂಗ್ ಇದ್ದಾಗೆ ತಾವು ಎಷ್ಟೆಲ್ಲ IVF ಮಾಡಿದರೂ ಕೂಡ ಸಕ್ಸಸ್ ರೇಟ್ ಇರೋದಿಲ್ಲ. ತಾವು ನೋಡಿರ್ಬೋದು, 3 ಫೇಲ್ಡ್ IVF, 4 ಫೇಲ್ಡ್ IVF, 5 ಫೇಲ್ಡ್ IVF ಎಲ್ಲ ಮಾಡಿಬಿಟ್ಟು ಕೊನೆಗೆ ಬೇಜಾರಾಗಿಬಿಟ್ಟು ಮಕ್ಕಳು ಬೇಡ, ಈ ನೋವು ಬೇಡ, ಈ ಸಂಕಟನೂ ಬೇಡ ಅಂತ ಎಷ್ಟೊಂದು ಜನ ಹೆಣ್ಮಕ್ಳು ಮಕ್ಕಳೇ ಬೇಡ ಅಂತ ಕೂತ್ಕೊಂಡಿರೋದು ಕೂಡ ತಾವು ನೋಡಿರ್ತೀರ. ಬಟ್ ಇದೆಲ್ಲದಕ್ಕೂ ಇನ್ಮೇಲೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ಈ ಕಾರ್ಯಕ್ರಮ ಮಾಡ್ತಾ ಇರೋದೇ ನಿಮಗೆಲ್ಲರಿಗೂ ಅನುಕೂಲ ಆಗಲಿ ಅಂತ. ಇದಕ್ಕೂ ಕೂಡ ಒಂದು ಪರಿಹಾರ ಇದೆ, ಶಾಶ್ವತ ಚಿಕಿತ್ಸೆ ಇದೆ, ಒಳ್ಳೆಯದಾದಂಥ ಚಿಕಿತ್ಸೆ ಇದೆ ಅಂತ. ಇದನ್ನೆಲ್ಲ ನಿಮಗೆಲ್ಲ ಅನುಕೂಲ ಆಗಲಿ ಅಂತಲೇ ನಾವು TV9 ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಎಷ್ಟೊಂದು ಜನ ತಾವು ನೋಡಿರ್ಬೋದು, ಈಗಿರ್ತಕ್ಕಂಥ ಈ ಒಂದಕ್ಕಿಂತ ಒಂದು ದೊಡ್ಡದಾಗಿರ್ತಕ್ಕಂಥ ಈ IVF ಸೆಂಟರ್ಸ್ ಏನಿದೆ, ಅಲ್ಲಿ ಹೋಗ್ತಾ ಇದ್ದಂಗೆ ಎಲ್ಲ ಟೆಸ್ಟ್ಗಳು ಮಾಡಿಸ್ತಾರೆ. ಇವನ್ ಅಬ್ನಾರ್ಮಲ್ ಇದ್ದರೂ ಕೂಡ ಇಲ್ಲ ನಾರ್ಮಲ್ ಆಗುತ್ತೆ, ಡೋಂಟ್ ವರಿ, ಇದರಲ್ಲೂ ಕೂಡ ನಾವು ಹಾಕ್ಬೋದು, ಇದರಲ್ಲೂ ಕೂಡ ಎಗ್ನ ಟ್ರೇಸ್ ಮಾಡ್ಬೋದು, ಇದು ಒಳ್ಳೆ ಕ್ವಾಲಿಟಿ ಸಿಕ್ಕಿದೆ, ಇದನ್ನೇ IVF ಮಾಡೋಣ, ಇದನ್ನೇ ಎಂಬ್ರಿಯೋ ಮಾಡಿಬಿಟ್ಟು IVF ಮಾಡೋಣ ಅಂತೆಲ್ಲ ತುಂಬ ಕಡೆ ಹೇಳಿರೋದು ನೋಡಿರ್ತೀರ. ಬಟ್ ಎಂಡ್ ರಿಸಲ್ಟ್ ಏನಾಗುತ್ತೆ, ಸಕ್ಸಸ್ ಸಿಗೋದಿಲ್ಲ, ಆಪರೇಷನ್ ಆಗೋಗ್ಬಿಡುತ್ತೆ. ಅದು ಯಾಕೆ ಅಂತಂದರೆ ಅಲ್ಲಿ ಕ್ವಾಲಿಟಿ ಎಗ್ಗಿಲ್ಲ, ಕ್ವಾಲಿಟಿ ಯೂಟ್ರಸ್ ಇಲ್ಲ ಅಂತಂದಾಗೆ ಅದು ಉಳ್ಕೊಳ್ಳೋದಿಲ್ಲ, ಎಷ್ಟೇ ತಾವು ಮಾಡಿದರೂ ಕೂಡ ಆಗೋದಿಲ್ಲ. ಆಮೇಲೆ ಒಂದು ಮಾತ್ರ ನೋಡಿದ್ದೀನಿ ನಾನು, ಈಗಿರ್ತಕ್ಕಂಥ ಈ ಮೆಡಿಕಲ್ ಸಿಸ್ಟಮಲ್ಲಿ AMH ಇನ್ಕ್ರೀಸ್ ಮಾಡೋಕ್ಕೆ ಅವ್ರ ಹತ್ರ ಮೆಡಿಸಿನ್ ಇಲ್ಲ, ಅದನ್ನು ಅವರು ಅಕ್ಸೆಪ್ಟ್ ಮಾಡೋದಿಲ್ಲ. ಇನ್ನೊಂದು, ನಾನು ಕೆಲವೊಂದು ಆಯುರ್ವೇದಿಕ್ ಡಾಕ್ಟರ್ಗಳು ಕೂಡ ಚಿಕಿತ್ಸೆ ಕೊಡೋದನ್ನು ನೋಡಿದ್ದೀನಿ. ಜನ್ರಲ್ ಆಗಿರ್ತಕ್ಕಂಥ ಚಿಕಿತ್ಸೆ ಕೊಡ್ತಾರೆ, ಅಶೋಕ, ಲೋದ್ರ, ಅರ್ಜುನ ಇಂಥದ್ದೆಲ್ಲ ಮೆಡಿಸಿನ್ ಹಾಕಿಬಿಟ್ಟು ಕೊಡೋದನ್ನು ನೋಡಿದ್ದೀನಿ. ಬಟ್ ಹಾಗೆ ಸಿಗೋದಿಲ್ಲ ರಿಸಲ್ಟು. AMH ಲೆವೆಲ್ಗೆ ಅಂತಲೇ ಬೇರೆ ಟ್ರೀಟ್ಮೆಂಟ್ ಇದೆ, ಎಂಡೋಮೆಟ್ರಿಯಲ್ ಲೈನ್ಗೆ ಅಂತಲೇ ಬೇರೆ ಟ್ರೀಟ್ಮೆಂಟ್ ಇದೆ. ಸೊ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ತು ಅಂತಂದರೆ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ನಮ್ಮಲ್ಲಿ ಲೋಯೆಸ್ಟ್ ಆಫ್ ದ ಲೋಯೆಸ್ಟ್ AMH ಲೆವೆಲ್ ಇರೋದನ್ನು ಕೂಡ ವಿದಿನ್ 3 months to 6 monthsಲ್ಲಿ ಕಂಪ್ಲೀಟ್ ನಾರ್ಮಲ್ ಆಗಿರೋದಿದೆ. ಲೋಯೆಸ್ಟ್ ಎಂಡೋಮೆಟ್ರಿಯಲ್ ಲೈನಿಂಗ್ ಇರೋದು ಕೂಡ 3 to 6 months ಟ್ರೀಟ್ಮೆಂಟ್. ಅದರಲ್ಲೂ ನಾವು ಫರ್ಟಿಲಿಟಿ ಡಿಟಾಕ್ಸ್ ಅಂತ ಮಾಡ್ತೀವಿ, ಉತ್ತರ ಬಸ್ತಿ ಅಂತ ಮಾಡ್ತೀವಿ, ಕೆಲವೊಂದು ಇಂಟರ್ನಲ್ ಮೆಡಿಸಿನ್ ಕೊಡ್ತೀವಿ, ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ ಇರುತ್ತೆ, ಡಯಟ್ ಮಾಡಿಫಿಕೇಷನ್ ಇರುತ್ತೆ, ಕೌನ್ಸಿಲಿಂಗ್ ಇರುತ್ತೆ. ಇದೆಲ್ಲ ಮಾಡ್ತು ಅಂತಂದರೆ ನಿಮಗೆ ಒಂದು 3 to 6 months ಸಾಲಿಡಾಗಿ ರಿಸಲ್ಟ್ ಸಿಗುತ್ತೆ. ನೀವು ನಮ್ದು ಏನಾದರೂ ವೆಬ್ಸೈಟ್ ಕೆಳಗಡೆ ಬರ್ತಾ ಇರ್ತಕ್ಕಂಥ ವೆಬ್ಸೈಟ್ಗೆ ನಾವು ವಿಸಿಟ್ ಮಾಡಿದರೆ ಅಲ್ಲಿ ತುಂಬ ಜನರ ಟೆಸ್ಟಿಮೋನಿ ಇದೆ, ಅವ್ರು ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡ್ರು, ಯಾವ ಥರ ರಿಸಲ್ಟ್ ಸಿಕ್ತು ಅಂತ. ತಮಗೆ ಆವಾಗೇ ಒಂದು ಐಡಿಯಾ ಬರುತ್ತೆ, ಓ ಇವ್ರ ಹತ್ರ ಇಷ್ಟು ಚೆನ್ನಾಗಿರೋ ಟ್ರೀಟ್ಮೆಂಟ್ ಇದೆ ಅಂತ. ಯಾಕಂದರೆ ನೋಡಿ, ಪ್ರತಿಯೊಂದು ಬಾಡಿನಲ್ಲೂ ಕೂಡ ಅದರದ್ದೇ ಆಗ್ತಕ್ಕಂಥ ಕೆಲವೊಂದು ಡಿಫೆಕ್ಟ್ ಆದ ತಕ್ಷಣ ಅದು ಪ್ರೊಡಕ್ಷನ್ ಸರಿಯಾಗಿ ಮಾಡೋದಿಲ್ಲ. ಇದು AMH ಇರ್ಬೋದು ಅಥವಾ ಲೈನಿಂಗ್ ಫಾರ್ಮೇಷನ್ನೇ ಇರ್ಬೋದು, ಅವು ಸರಿಯಾಗಿ ಆಗ್ತಾ ಇರಲ್ಲ. ಅದನ್ನು ಸರಿಪಡಿಸೋವರೆಗೆ ನಿಮ್ಮ ಮಗು ಆಗೋದಿಲ್ಲ. ಎಷ್ಟೊಂದು ಜನ ತಮ್ಮನ್ನು ಕನ್ವಿನ್ಸ್ ಮಾಡ್ತಾರೆ, ಗೈನಕಾಲಜಿಸ್ಟ್ ಇವರೆಲ್ಲ, ಇಲ್ಲ ಆಗುತ್ತೆ, ಇಷ್ಟಿದೆ ಸಾಕು ನಮಗೆ, ಸದ್ಯಕ್ಕೆ ಇಷ್ಟರಲ್ಲಿ ಚೆನ್ನಾಗಿ ಆಗುತ್ತೆ, ನಾವು ಇಂಥವ್ರು ಇರೋರಿಗೆಲ್ಲ ಮಾಡಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಕೊನೆಗೆ ಫೇಲ್ ಆಗೋಕ್ಕೆ ನಿಮಗೆ ಬೇಜಾರಾಗುತ್ತೆ. ಯಾಕಂದರೆ ಒಂದೊಂದು IVF ಪ್ರೊಸೆಸ್ಸು ಕೂಡ ಎಷ್ಟು ಪೇನ್ಫುಲ್ ಇರುತ್ತೆ ಅಂತ ಅದು ಮಾಡ್ಕೊಂಡಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ AMH ಲೆವೆಲ್ ಏನಾದರೂ ಲೋ ಇದೆ, ಎಂಡೋಮೆಟ್ರಿಯಲ್ ಲೈನಿಂಗ್ ತುಂಬ ಲೋ ಇದೆ ಅಂತಂದರೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ದು ಇರ್ತಕ್ಕಂಥ ರಿಪೋರ್ಟು, ಸ್ಕ್ಯಾನಿಂಗ್ ಇರ್ಬೋದು, ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಇರ್ಬೋದು, ಅವೆಲ್ಲ ರಿಪೋರ್ಟ್ಸ್ಗಳನ್ನು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ತಾವು ರಿಪೋರ್ಟ್ಸ್ ಕಳಿಸಿದರೆ ಡಾಕ್ಟರ್ ಅನಿತಾ ಅವರು, ಲೇಡಿ ಡಾಕ್ಟ್ರ್ ಇದ್ದಾರೆ, ಡಾಕ್ಟರ್ ಅನಿತಾ ಅವರಿಗೆ ನೀವು ಒಂದು ಸರಿ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡ್ತು ಅಂತಂದರೆ ನಿಮ್ಮ ಪ್ರಾಬ್ಲಮ್ಗಳಿಗೆ
ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗುತ್ತೆ. ಆಮೇಲೆ ತಾವು ಹೆಲ್ದಿಯಾಗಿರ್ತಕ್ಕಂಥ ಬೇಬಿ ಪಡ್ಕೋಬೋದು. ಆಮೇಲೆ ಪ್ರೆಗ್ನೆನ್ಸಿ ಭಾಳ ಬೇಗ ಪಾಸಿಟಿವ್ ಬರುತ್ತೆ. ರೀಸೆಂಟಾಗಿ ನಾವು 14 ಇಯರ್ಸಿಂದ ಮಕ್ಕಳಿಲ್ಲೇ 3 ಫೇಲ್ಡ್ IUI, 4 ಫೇಲ್ಡ್ IVF, ಎಂಡೋಮೆಟ್ರಿಯಲ್ ಲೈನಿಂಗ್ ಎಲ್ಲ AMH ಲೋ ಇದೆ, ಕಂಪ್ಲೀಟಾಗಿ ಲೋ ಇದೆ, ಅಂದರೂ ಕೂಡ IVF ಮಾಡಿದ್ದಾರೆ, IUI ಮಾಡಿದ್ದಾರೆ, ನ್ಯಾಚುರಲಿ ಫೇಲ್ ಆಗುತ್ತೆ. ಸೊ ಅವರನ್ನು ಕೂಡ ನಾವು ಹೇಳಿದ್ವಿ, ಅವ್ರಿಗೆ ಏಜ್ ಜಾಸ್ತಿ ಆಗಿದೆ, ನೀವು IVFಗೆ ಹೋಗಬೇಕಾಗತ್ತೆ ನಾವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅಂತ. 6 ಮಂತ್ಸ್ ಟ್ರೀಟ್ಮೆಂಟ್ ಕೊಟ್ಟರೆ ಈಗ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಸೊ ಅವ್ರ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ. ಸೊ ಅಷ್ಟು ಎಫೆಕ್ಟಿವ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಇದೆ. ಯಾಕಂದ್ರೆ ನಾವು ಶತಾಯಿನಲ್ಲಿ 125 ವರ್ಷದಿಂದ ಮಕ್ಕಳಿಲ್ಲದಿರೋರಿಗೆ ಚಿಕಿತ್ಸೆ ಕೊಡ್ತಾಯಿದ್ದೀವಿ. ಅದರಲ್ಲೂ ಒಂದು ಸಂತತಿ ಬಿಂದು ಅಂತ ಇದೆ. ಈ ಹೆಣ್ಮಕ್ಕಳಲ್ಲಿ ಬಂಜೆತನಕ್ಕೆ ಒಂದು ಸಂತತಿ ಬಿಂದು ಅಂತ ಕೊಡ್ತೀವಿ. ಅದು ಪೀರಿಯಡ್ಸ್ ಟೈಮಲ್ಲಿ ಅದಕ್ಕೊಂದು ಅದರದೇ ಆದಂಥ ಒಂದು ಪ್ರೊಸೀಜರ್ ಇದೆ. ಅದು ಕರೆಕ್ಟಾಗಿ ತೊಗೊಳ್ತು ಅಂತಂದರೆ ನಾರ್ಮಲಾಗಿ ನಿಮಗೆ ಮೆಜಾರಿಟಿ ಜನಕ್ಕೆ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗಿದೆ, ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಇನ್ನು ಕೆಲವೊಂದು ಏಜ್ ಜಾಸ್ತಿ ಆಗಿದೆ. ಈಗ ಆಲ್ರೆಡಿ ಲೇಡಿ 37, 38, 39, 40 ಕ್ರಾಸ್ ಆಗ್ತಾಯಿದೆ ಅಂತಂದರೆ ಅವರಿಗೆ ಸ್ವಲ್ಪ ಕಷ್ಟ. ಅವಾಗ ನಾವು IUI ಅಥವಾ IVF ಮಾಡಲೇಬೇಕಾಗುತ್ತೆ. ಬಟ್ ಯಾವುದೇ ಏಜ್ ಇರಲಿ, ಯಾವುದೇ ಕಂಡೀಷನ್ ಇರಲಿ, ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ನಿಮಗೆ ಮಗು ಆಗುತ್ತೆ. ಯಾಕಂದರೆ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಪಾಪ ಚಿಕ್ಕ ಚಿಕ್ಕ ವಯಸ್ಸಲ್ಲಿ 28 ವರ್ಷ, 29 ವರ್ಷ 4 IVF, 5 IVF ಎಲ್ಲ ಮಾಡ್ಕೊಂಡಿದ್ದಾರೆ. ಅಷ್ಟು ಡೆಸ್ಪರೇಟ್ ಆಗೋದು ಬೇಕಾಗಿಲ್ಲ. ಫಸ್ಟು ಪ್ರಾಬ್ಲಮ್ನ ಸರಿಪಡಿಸ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಬಾಡಿ ಕನ್ಸೀವ್ ಆಗುತ್ತೆ. ಸೊ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ತುಂಬ ಜನ ಏನು ಮಾಡ್ತಾರೆ, ಡೆಸ್ಪರೇಟ್ ಆಗಿಬಿಡ್ತಾರೆ, ಪ್ರಾಬ್ಲಮ್ ಇರೋದನ್ನು ಸರಿಪಡಿಸ್ಕೊಳ್ಳೋದಿಲ್ಲ. ನ್ಯಾಚುರಲ್ ಆಗಿರೋದನ್ನು ನ್ಯಾಚುರಲ್ ಆಗಿ ರಿಲೀಫ್ ಅದನ್ನು ಟ್ರೀಟ್ಮೆಂಟ್ ತೊಗೊಂಡು ಸರಿಪಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಈ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ಗೆಲ್ಲ ಹೋಗೋದು ಬೇಕಾಗಿಲ್ಲ ನಮಗೆ. ತುಂಬ IVFನ ಅವಾಯ್ಡ್ ಮಾಡ್ಬೋದು. ಅದರಲ್ಲೂ ನಿಮ್ಗೇನಾದರೂ ಫೇಲ್ಡ್ IVF ಇದೆ, ಫೇಲ್ಡ್ IUI ಇದೆ, ಮಕ್ಕಳೇ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಲೋ AMH ಇದೆ, ಸಿಕ್ಕಾಪಟ್ಟೆ ಲೋ ಎಂಡೋಮೆಟ್ರಿಯಲ್ ಲೈನಿಂಗ್ ಇದೆ, ಇನ್ಕ್ರೀಸೇ ಆಗ್ತಾಯಿಲ್ಲ ಅಂತಂದರೆ 100% ನೀವು ಶತಾಯಿಗೆ ವಿಸಿಟ್ ಮಾಡಲೇಬೇಕು. ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ, ಅಥವಾ ಬೆಂಗಳೂರಲ್ಲಿದ್ದರೆ 15 ಕ್ಲಿನಿಕ್ ಇದೆ, ನಿಯರೆಸ್ಟ್ ಕ್ಲಿನಿಕ್ ಹೋಗಿಬಿಟ್ಟು ಡಾಕ್ಟರ್ಗಳಿಗೆಲ್ಲ ರಿಪೋರ್ಟ್ಸ್ ತೋರಿಸಿ ಮಗು ಆಗುತ್ತಾ ಎಲ್ಲ ಹೇಳ್ತಾರೆ, ಯಾವ ಥರ ಆಗುತ್ತೆ, ಎಷ್ಟು ದಿವಸ ಟೈಮ್ ತೊಗೊಳುತ್ತೆ, ಏನು ಟ್ರೀಟ್ಮೆಂಟ್ ಇರುತ್ತೆ, ಡೀಟೇಲ್ ಆಗಿ ತಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕಂದರೆ ಎಷ್ಟೊಂದು ಕಂಡೀಷನಲ್ಲಿ PCOD ಇರ್ಬೋದು, ಒಬೆಸಿಟಿ ಇರ್ಬೋದು, ಫ್ಯಾಟಿ ಲಿವರ್ ಇರ್ಬೋದು, ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಇನ್ಕ್ರೀಸ್ ಇರ್ಬೋದು. ಇದು ಎಲ್ಲದರಿಂದ ಕೂಡ AMH ಲೆವೆಲು ಎಂಡೋಮೆಟ್ರಿಯಲ್ ಲೈನಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದು ಒಂದೊಂದೇ ಸರಿಪಡಿಸ್ಕೊಂತು ಅಂತಂದರೆ ಆಮೇಲೆ ಹಾಗಂತ ನಿಮಗೆ ತುಂಬ ವರ್ಷಗಳು ವೆಯ್ಟ್ ಮಾಡಬೇಕು ಅಂತಲ್ಲ, ಒಂದು 3 to 6 ಮಂತ್ಸ್ ಟ್ರೀಟ್ಮೆಂಟ್ ಕೊಟ್ಟರೆ 100% ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತೆ. ಸೊ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ನೀವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಜಸ್ಟ್ ನಿಮ್ಮ ರಿಪೋರ್ಟ್ಸ್ನ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಳಿಸಿ ಬಂದುಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡು ಹೋಗಿ. ಬೈ ಚಾನ್ಸ್ ಇಲ್ಲ ನಮಗೆ ಬರೋಕ್ಕಾಗಲ್ಲ ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ, ಅಥವಾ ನಾವು ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬೋದಾ ಅಂತಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಶತಾಯು ರಿಟ್ರೀಟ್ ಅಂತ ಇದೆ, ಅಲ್ಲಿ ತಾವು ಉಳ್ಕೊಂಡು ಕೂಡ ಟ್ರೀಟ್ಮೆಂಟ್ ತೊಗೊಳ್ಬೋದು. ಯಾಕೆಂದರೆ NABH ಅಕ್ರಿಡಿಟೆಡ್ ಹಾಸ್ಪಿಟ್ಲ್ ಇದೆ, 3 ಕಡೆ ಬೆಟ್ಟ, 1 ಕಡೆ ಕೆರೆ, ತುಂಬ ಸೀನಿಕ್ ಪ್ಲೇಸ್ ಇದೆ. ಬಂದ್ರೇ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ಆದಷ್ಟು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿನ ಪಾಸಿಟಿವ್ ಮಾಡ್ಕೊಳ್ಳಿ. ಲೋ AMH ಇರಲಿ, ಲೋ ಎಂಡೋಮೆಟ್ರಿಯಲ್ ಲೈನಿಂಗ್ ಇರಲಿ, ಮಗು ಅಂತೂ ಆಗೋದು ಖಂಡಿತ. ನಮಸ್ಕಾರ. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ.
ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.